ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘುವರನ್. ತುಂಬ ದಿನ ಆಯಿತು, ತುಂಬ ಜನ ಕೇಳ್ತಾನೆ ಇದ್ರಿ ನೆಕ್ಸ್ಟ್ ಎಪಿಸೋಡ್ ಮಾಡಿ ಅಂತ. ಓಕೆ, ತುಂಬ ದಿನ ನಾನು ಯೂಟ್ಯೂಬ್ಗಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೀನಿ. ಅದರಲ್ಲೆಲ್ಲ ತುಂಬ ಗಾಯಗಳು ಹೆಂಗೆ ಮಾಡೋದು ಹೇಗೆ, ಯಾಕಂದರೆ ತುಂಬ ಜನ ಇವಾಗ ಬೆಂಗಳೂರಲ್ಲಿರೋರಾದ್ರೆ ತುಂಬ ಜನ ಮೇಕಪ್ ಆರ್ಟಿಸ್ಟ್ ಸಿಗ್ಬಹುದು. ಬಟ್ ದೂರದಲ್ಲಿ ಈ ಕಾಲೇಜ್ ಮಕ್ಕಳುಗಳೆಲ್ಲ ಗೆಟಪ್ಗಳು ಹೆಂಗೆ ಮಾಡೋದು, ಗಾಯಗಳು ಹೆಂಗೆ ಮಾಡೋದು, ಆ ಥರ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ಯೂಟ್ಯೂಬಲ್ಲಿ. ಹಾಗಾಗಿ ನಿಮ್ಮ ಯೂಟ್ಯೂಬ್ಗೋಸ್ಕರ ನೀವು ಮಾಡಿರೋ ಅಂಥ ಮಕ್ಳುಗಳೆಲ್ಲ ಶಾರ್ಟ್ ಮೂವಿಗಳೆಲ್ಲ ಮಾಡ್ತಾರಲ್ಲ, ಗಾಯ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಒಂದು ವಿಚಾರ ನಾನು ತಿಳಿಸ್ತಾ ಇದ್ದೀನಿ. ಜೊತೆಯಲ್ಲಿ ನಿಮಗೆ ನಾನೇ ಮೇಕಪ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಈ ಸ್ಕಿನ್ನು ನೋಡಿದ್ರಲ್ಲ, ಈ ಸ್ಕಿನ್ನಲ್ಲಿ ಗಾಯ ಆಗಿರುತ್ತೆ ಅಂದ್ಕೊಳ್ಳಿ. ಇದನ್ನು ಹೆಂಗೆ ಯಾವ ಬಡ್ಜೆಕ್ಟಲ್ಲಿ ನಾವು ಮುಗಿಸ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ನಾನು ಈ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಈ ಗಾಯಗಳಿಗೆ. ಇಲ್ಲಿ ಕಲರು ಗ್ರೀನ್ ಇದೆ, ಬ್ಲೂ ಇದೆ, ಬ್ಲ್ಯಾಕ್ ಇದೆ, ರೆಡ್ ಇದೆ, ವೈಟ್ ಇದೆ. ಈ ಕಲರ್ಗಳನ್ನ ನಾನು ಯಾವಾಗ ಯೂಸ್ ಮಾಡ್ತೀನಿ. ಗಾಯಗಳಿಗೆ ಯಾವ್ದು ಕಲರ್ ಬೇಕಾಗುತ್ತೆ ಅಂದರೆ ಬ್ಲ್ಯಾಕು, ಬ್ರೌನು, ಗ್ರೀನು, ರೆಡ್ಡು ಇದನ್ನು ಯೂಸ್ ಮಾಡ್ತೀನಿ. ಜೊತೆಯಲ್ಲಿ ಬ್ಲೇಡ್ಗಳು ಸಿಗುತ್ತೆ, ಬ್ಲೇಡ್ಗಳನ್ನ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ. ಇದು ಸಹ ನೀವು ತಿಳ್ಕೊಬೇಕಾಗತ್ತೆ. ಜೊತೆಗೆ ನಾನು ಯೂಸ್ ಮಾಡೋದು ಗಮ್. ಇದೊಂದು ಗಮ್ ಯೂಸ್ ಮಾಡ್ತೀನಿ. ಈ ಕಾಟನ್ ಯೂಸ್ ಮಾಡ್ತೀನಿ. ಇದೊಂದು ಲಿಕ್ವಿಡ್ ಯೂಸ್ ಮಾಡ್ತಿದ್ದೀನಿ. ಈ ಗಮ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಗಮ್ಮು ಈ ಥರ ಹಾಕೊತಾ ಇದ್ದೀನಿ. ಇದೊಂಚೂರು ಡ್ರೈ ಆಗಬೇಕು. ನೆಕ್ಸ್ಟು ಕಾಟನ್ ಯೂಸ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ಥರ ಬೇಕು, ಯಾವ ಥರ ಗಾಯ ಆಗಿರಬೇಕು ಅದನ್ನು ನೀವು ಶಾರ್ಟ್ ಮೂವಿಗಳೆಲ್ಲ ಮಾಡ್ತೀರಲ್ಲ, ಅವಾಗ ನಿಮ್ಗೆ ಯಾವ ಥರ ಯಾವ ಥರ ಮಾಡಬೇಕು ಅನ್ನೋದು ಡೈರೆಕ್ಟ್ ಹೇಳಿರ್ತಾರೆ ನಿಮಗೆ. ಈ ಥರನೇ ಗಾಯ ಬೇಕು ಅಂತ. ಆವಾಗ ನೀವು ಪ್ಲ್ಯಾನ್ ಇಟ್ಕೊಂಡು ಮಾಡಬೇಕು. ಇವಾಗ ನೋಡಿ, ಕಾಟನಲ್ಲಿ ಮಾತ್ರ ಯೂಸ್ ಮಾಡಿದ್ದೀನಿ ನಾನು. ಕಾಟನ್ ಆಯಿತು, ಅದ್ರ ಮೇಲೆ ಮತ್ತೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಗಮ್ಮು. ಓಕೆ, ಗಮ್ಮು ಹಾಕಿದ್ದೀನಿ. ನಂತರ ಈ ಕಲರ್ನ ನೀವು ಯೂಸ್ ಮಾಡ್ತಾ ಇದ್ದೀನಿ. ಬ್ರೌನು ಮತ್ತು ಒಂಚೂರು ಮಿಕ್ಸ್ ಮಾಡಿರ್ತೀನಿ, ರೆಡ್ಡು ಸಹ ಯೂಸ್ ಮಾಡಿರ್ತೀನಿ. ಇದ್ರ ಮೇಲೆ ಒಂದು ಟ್ಯಾಪ್ ಮಾಡ್ತೀನಿ ಹಿಂಗೆ. ಏಟಾಗಿರುತ್ತಲ್ಲ, ನೀವು ಯಾವ ಥರ ಗಾಯ ಮಾಡಿರ್ತೀರೋ ಆ ಥರ ನೀವು ಮಾಡ್ಕೊಳ್ಳಿ. ನಾನು ಸುಮ್ಮನೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಯಾವ ಕ್ಯಾರೆಕ್ಟ್ರಿಗೆ ಏನು ಡೈರೆಕ್ಟ್ ಆ ಥರ ಹೇಳ್ತಾರೋ ಆ ಥರ ನೀವು ಮಾಡ್ಬೋದು. ನಾನು ಸುಮ್ಮನೆ ಟ್ರಯಲ್ ತೋರಿಸ್ತಿರೋದಷ್ಟೇ. ನಾವು ಮಾಡಬೇಕಾದ್ರೆ ಡೈರೆಕ್ಟ್ ಹೇಳಿರ್ತಾರೆ ಇದೇ ಥರ ಗಾಯ ಮಾಡಬೇಕು ಅಂತ. ಯಾವುದನ್ನ ಒಂದು ಫೋಟೋನೋ ಯಾವುದನ್ನ ಕಳಿಸಿರ್ತಾರೆ. ಯಾವತ್ತೂ ತಿಳ್ಕೊಳ್ಳಿ, ನೀವೇನೇ ಶಾರ್ಟ್ ಮೂವಿಗಳು ಮಾಡೋಕ್ಕಿಂತ ಮುಂಚೆ, ಯಾವುದೇ ಗಾಯ ಮಾಡೋಕ್ಕಿಂತ ಮುಂಚೆ ನೀವು ಟ್ರಯಲ್ ಮಾಡಿ ಆಮೇಲೆ
ಆರ್ಟಿಸ್ಟ್ ಅವ್ರಿಗೆ ನೀವು ಮಾಡಿ, ಕಲಾವಿದರಿಗೆ. ಈಗ ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಏಟು ಕೂಡ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ನೀವು. ಈ ಯಾವಾಗ ಏಟ್ ಆಗಿದೆ ಅಂತಂದಾಗ ಇಲ್ಲಿ ಏಟ್ ಆದಮೇಲೂ ಸಹ ಈ ಕಣ್ಣು ಹತ್ರ ಕೆಳಗಡೆ ಇರುತ್ತಲ್ಲ, ಕಣ್ಣಿಗೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದರೆ ಕಣ್ಣಿಗೇನು ಮಾಡೋದಿಲ್ಲ ನಾವು. ಬಟ್ಟು ಇಲ್ಲಿ ಯಾರನ್ನ ಹಿಂಗೆ ಏಟ್ ಆಗಿದೆ ಇಲ್ಲಾಂದ್ರೆ ಏನಾನ ಬಿದ್ದಿದ್ದೀರಾ ಅಂತ ಅಂದಾಗ ಇದಕ್ಕೂ ಸಹ ನೋವು ಆಗೇ ಆಗುತ್ತೆ. ನೀವು ಎಲ್ಲ ಕಡೆ ನೋಡಿರ್ಬೋದು, ಯಾವುದೇ ಹಾಸ್ಪಿಟ್ಲಿಗೂ ಸಹ ನೋಡಿರ್ಬೋದು, ಇಲ್ಲೂ ಹೊಡೆದ್ರೂ ಸಹ ಇಲ್ಲಿಂದ ಒಂಚೂರು ಈ ಹೆಡ್ಜ್ವರೆಗೂ ಒಂದು ನೋವು ಆಗೇ ಆಗುತ್ತೆ. ಇಲ್ಲಿ ಏಟಾದರೂ ಇಲ್ಲೂ ನೋವಾಗುತ್ತೆ. ಅಲ್ಲಿ ಒಂದು ಸ್ವಲ್ಪ ನಾವು ಇದನ್ನು, ಅದು ಸಹ ನಾನು ಹಂಗೆ ಮ್ಯಾಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂಚೂರು ಬ್ರೌನು ಮತ್ತು ಬ್ಲ್ಯಾಕಲ್ಲಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ತುಂಬ ಜನ ನೋಡ್ಬೋದು ಆಮೇಲೆ, ಸರ್ ಗಾಯ ಮಾತ್ರ ಆಗುತ್ತೆ ಇಲ್ಲಿ ಮಾತ್ರ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನಾನೇನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಡೈರೆಕ್ಟ್ಗಳು, ನೀವೆಲ್ಲ ಯೂತ್ಗಳು ಈಗ ಮಾಡ್ತಿರೋದೆಲ್ಲ ಶಾರ್ಟ್ ಮೂವಿಗಳಿಗೆಲ್ಲ, ಅದಕ್ಕೆ ನಿಮಗೋಸ್ಕರ ನಾನು ಇದು ಮಾಡ್ತಾ ಇರೋದು. ನಾನು ಮುಂದೆ ನೀವೆಲ್ಲ ದೊಡ್ಡ ಡೈರೆಕ್ಟ್ರ್ ಆಗಿ ಬರ್ತೀರಾ, ಒಂದು ಸಿನಿಮಾಗಳಿಗೆ ನೀವೇ ಡೈರೆಕ್ಟ್ರಾಗಿ ಬರ್ತೀರಾ ಮತ್ತೆ. ಯಾಕಂದ್ರೆ ಇವೆಲ್ಲ ಸಣ್ಣ ಸಣ್ಣವು ನೀವು ಯೂಟ್ಯೂಬಲ್ಲಿ ಮಾಡ್ತಿರೋದು, ಮುಂದೆ ನೀವು ಭವಿಷ್ಯ ಇದೆ ನಿಮಗೆ. ಆಮೇಲೆ ಇದು ಇನ್ನೊಂದು ನೋಡಿ, ಈ ಥರ ಎಲ್ಲ ಮಾಡ್ತಾರಲ್ಲ, ತುಂಬ ಜನ ಇವೆಲ್ಲ ಕಲಿಬೇಕು ಅಂತಂದರೆ ಮಿನಿಮಮ್ ಇಷ್ಟಿಷ್ಟು ಅಂತ ದುಡ್ಡು ಇಸ್ಕೊತಾರೆ. ನಾನು ದುಡ್ಡೇ ಮಾಡಬೇಕು, ಯಾಕಂದರೆ ನನ್ನ ಪರಿಸ್ಥಿತಿನೂ ಹಂಗೆ ಇರುತ್ತಲ್ವ. ನಾನೇನು ಪುಸ್ಕಟ್ಟೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ನಾನು ಎಲ್ಲೇ ಕೆಲಸ ಮಾಡಿದ್ರು ಇಷ್ಟು ಅಂತ ಬಿಲ್ ಮಾಡೇ ಮಾಡ್ತೀನಿ. ಇಷ್ಟು ನೋಡಿದ್ರಲ್ಲ ಗಾಯ ಹೆಂಗಾಯಿತು ಅಂತ. ನೆಕ್ಸ್ಟು ಬ್ಲಡ್ಡು ತೋರಿಸಿದ್ನಲ್ಲ, ಇದು ಒಂದು ಚಿಕ್ಕದಲ್ಲಿ ತುಂಬಿದ್ದೀನಿ ಅಷ್ಟೇ ನಾನು. ನೀವು ಆಮೇಲೆ ಅದಕ್ಕೂ ನೋಡ್ಬೋದು, ಇದೇ ಬ್ಲಡ್ಡು. ಇದಕ್ಕೆ ಹಾಕ್ಕೊಂಡಿರ್ತೀನಿ, ಯಾಕಂದರೆ ಎಲ್ಲ ಇಟ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಹಿಂಗೆ ಚಿಕ್ಕದಾಗಿ ಒಂದು ಬ್ಯಾಗಲ್ಲಿ ಇಟ್ಕೊಂಡು ನಾನು ಮಾಡ್ಬೋದಲ್ವ, ಇಲ್ಲೊಂದು ಇಷ್ಟಿಷ್ಟು ಡಬ್ಬ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ಇಲ್ಲಿ ಹಾಕ್ಕೊತಿದ್ದೀನಿ ನೋಡಿ ಬ್ಲಡ್ನ. ಇಲ್ಲಿ ನೋಡಿ, ಈಗ ನಾನು ಅಲ್ಲಿಗೆ ಬ್ಲಡ್ ಹಾಕ್ತಾ ಇದ್ದೀನಿ.
ನಾನು ಯೂಸ್ ಮಾಡಿದ್ದು ಓನ್ಲಿ ಬ್ರಷ್ಷು, ಕಲರು ಮತ್ತು ಬ್ಲೆಡ್ಡು, ಗಮ್ಮು, ಕಾಟನ್ನು, ಲಿಕ್ವಿಡ್ಡು, ಇದು ಮಾತ್ರ ಇಷ್ಟೇ ಯೂಸ್ ಮಾಡಿರೋದು ನಾನು. ಆಮೇಲೆ ನೀವು ಯೋಚನೆ ಮಾಡ್ಬೋದು, ನನಗೆ ಮೆಸೇಜ್ ಕೂಡ ಮಾಡ್ಬೋದು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ನಾನು ನಿಮಗೋಸ್ಕರ ಯೂಟ್ಯೂಬ್ಗೋಸ್ಕರ ಮತ್ತು ಈಗೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡ್ತಿರಲ್ಲ ಶಾರ್ಟ್ ಮೂವಿಗಳಿಗೆ, ಅದಕ್ಕೆ ನಾನು ಇದು ಹೇಳ್ತಾ ಇರೋದು ಬರೀ ನಿಮಗೆ 30 ರೂಪಾಯಿ ಅಷ್ಟೇ ಖರ್ಚಾಗೋದು. ನಿಮಗೆ ಎಷ್ಟು? 30 ರೂಪಾಯಿ ಅಷ್ಟೇ. ಆದರೆ ನೀವು ನನಗೆ ಹೇಳ್ಬೋದು 30 ರೂಪಾಯಿ ನೀವೇ ಬನ್ನಿ ಅಂತ. ನಾನು ಕೆಲಸಗಾರ, ಇದನ್ನೇ ನಾನು 5,000 ಕೆಲಸ ಮಾಡ್ತೀನಿ. ಇದು ಕೆಲಸದ ಮೇಲೆ ಇರುತ್ತೆ ಹೊರತು ಈ ಮೆಟೀರಿಯಲ್ ಮೇಲೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ನೀವು ಕೆಲಸದ ಮೇಲೆ ಇರುತ್ತೆ ವ್ಯಾಲ್ಯೂ. ನೀವು ತುಂಬ ಜನ ಹೇಳ್ಬೋದು ಇಷ್ಟಾಗುತ್ತೆ ಅಷ್ಟಾಗುತ್ತೆ. ಹೌದು, ಬಡ್ಜೆಟ್ ಕಮ್ಮಿನೇ ಇರ್ಬೋದು, ಕೆಲಸ ಜಾಸ್ತಿ ಇರುತ್ತೆ, ಅದಕ್ಕೆ ವ್ಯಾಲ್ಯೂ ಇರೋದು. ನೋಡಿದ್ರಲ್ಲ ಹೆಂಗೆ ಕಾಣಿಸ್ತಾ ಇದೆ ನಿಮಗೆ, ನೀವೇ ಹೇಳಬೇಕು. ಇದು ಸಣ್ಣ, ಈಗ ತುಂಬ ಜನ ನನಗೆ ಹೇಳಿದರು ಕೂಡ, ಯಾಕಂದರೆ ಉತ್ತರ ಕರ್ನಾಟಕದವ್ರೆ ತುಂಬ ಜನ ಅಲ್ಲಿಂದನೇ ನನಗೆ ಜಾಸ್ತಿ ಮೆಸೇಜ್ ಕೂಡ ಮಾಡಿದ್ದು, ಫೋನು ಸಹ ಮಾಡಿದ್ರಿ ಈ ಥರ ಮಾಡಿ ಅಂತ. ಯಾಕಂದರೆ ಅಲ್ಲಿ ತುಂಬ ಜನ, ತುಂಬ ಯೂತ್ಗಳು ತುಂಬ ಇಷ್ಟಪಡ್ತಾವ್ರೆ. ಅಲ್ಲಿ ಶಾರ್ಟ್ ಮೂವಿಗಳು ಮಾಡ್ತಾ ಇದ್ದಾರೆ, ಮುಂದೆ ಅವ್ರು ಮಾಡ್ತಾನೆ ಇದ್ದಾರೆ, ಒಳ್ಳೆ ಸಖತ್ತಾಗಿ ಮಾಡ್ತಿದ್ದಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಉತ್ತರ ಕರ್ನಾಟಕದವರು ಒಳ್ಳೆ ಟ್ಯಾಲೆಂಟ್ಗಳಿದ್ದಾರೆ. ಅಲ್ಲಿ ಶಾರ್ಟ್ ಮೂವಿನ ನೋಡಿದ್ರೆ ನಾನು ಎಷ್ಟು ಸಲ ನೋಡ್ತಾನೆ ಇದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ. ಅಲ್ಲಿಂದನೇ ನನಗೆ ಫೋನ್ ಮಾಡಿದ್ದು ಸಹ, ನಮಗೆ ಹೇಳ್ಕೊಡಿ ಅಂತ. ಬಟ್ಟು ನೀವೇನೇ ಬಂದ್ರೂ ಬೆಂಗಳೂರಿಗೆ ಬರಬೇಕು, ನನ್ನ ಹತ್ರ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತ ಬನ್ನಿ. ಇಲ್ಲ ನೀವೇ ಮಾಡ್ತೀವಿ ಅಂತಂದಾಗ ಈ ಥರದವೆಲ್ಲ ನಾನು ಒಂದೊಂದೇ ಎಪಿಸೋಡ್ನ ನಿಮಗೆ ಎಲ್ಲ ಗಾಯ ಮಾಡಿ ತೋರಿಸ್ತೀನಿ. ಕೆಲವೊಂದು ಇದೊಂದೇ ಗಾಯ ಅಂತಲ್ಲ, ಪ್ರತಿಯೊಂದೂ ನಮಗೆ ಮಾಹಿತಿಗಳನ್ನ ನಾನು ತಿಳಿಸ್ತೀನಿ. ಗಾಯ ಮಾಡಿದ್ದು ನೋಡಿದ್ರಲ್ಲ, ನೀವು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿತ್ತು ಅಂತ ನೀವು ಹೇಳಬೇಕಾಗತ್ತೆ. ಥ್ಯಾಂಕ್ ಯು.